ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಬಗ್ಗೆ. ಅದಕ್ಕೂ ಮೊದಲು ನೀವು ಇಷ್ಟವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ. ನೀವು ಜಾವಾಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ, ಈಗ ನಾವು ನೋಡೋಣ ಡೂ ವೈಲ್ ಲೂಪ್ ಬಗ್ಗೆ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ವೈಲ್ ಲೂಪ್ ಬಗ್ಗೆ. ವೈಲ್ ಲೂಪ್ ಅಲ್ಲಿ ಏನಾಗುತ್ತೆ, ಸೇಮ್ ಮೊದಲು ಕಂಡೀಷನ್ ಬರುತ್ತೆ, ವೈಲ್ ಬರುತ್ತೆ, ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಟ್ರೂ ಇದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಡೂ ವೈಲ್ ಅಲ್ಲಿ ಇಲ್ಲಿ ನೀವು ಸಿಂಟ್ಯಾಕ್ಸ್ ನೋಡ್ಬೋದು. ಮೊದಲು ಡೂ, ಇಲ್ಲಿ ನಾವು ಒಂದು ಡೂ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಬರುತ್ತೆ, ಅದರ ಒಳಗಡೆ ಸ್ಟೇಟ್ಮೆಂಟ್ಸ್ ಇರುತ್ತೆ. ಫ್ಲವರ್ ಬ್ರಾಕೆಟ್ ಆದ್ಮೇಲೆ ನಾವು ವೈಲ್ ಕಂಡೀಷನ್ ಯೂಸ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಬರುತ್ತೆ. ಇಲ್ಲಿ ನೆನಪಿಟ್ಕೋಬೇಕು, ಯಾವುದೇ ಇಫ್ ಸ್ಟೇಟ್ಮೆಂಟ್ ಆಗಲಿ, ಇಫ್ ಎಲ್ಸ್ ಆಗಲಿ, ಇಲ್ಲ ಸ್ವಿಚ್ ಕೇಸ್ ಆಗಲಿ, ಇಲ್ಲ ವೈಲ್ ಆಗಲಿ, ಯಾವುದಕ್ಕೂ ಸೆಮಿಕೋಲನ್ ಬರಲ್ಲ, ಫಸ್ಟ್ ಅಲ್ಲಾಗ್ಲಿ ಅಥವಾ ಲಾಸ್ಟ್ ಅಲ್ಲಾಗ್ಲಿ. ಈ ಡೂ ವೈಲ್ಗೆ ಮಾತ್ರ ಲಾಸ್ಟ್ ಅಲ್ಲಿ ವೈಲ್ ಕಂಡೀಷನ್ ಆದ್ಮೇಲೆ ಸೆಮಿಕೋಲನ್ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ, ಮೊದಲು ಇದು ಎಕ್ಸಿಕ್ಯೂಟ್ ಆಗೋಗತ್ತೆ, ರನ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ಇದು ಎಕ್ಸಿಕ್ಯೂಟ್ ಆಗೋಗತ್ತೆ. ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಇದ್ರೆ ಮತ್ತೆ ಹೋಗಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದ್ಮೇಲೆ ಮತ್ತೆ ಬಂದು ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಇತ್ತು, ಕಂಟಿನ್ಯೂ ಆಗತ್ತೆ. ಫಾಲ್ಸ್ ಆಗೋಯ್ತು, ಇದರಿಂದ ಹೊರಗಡೆ ಬರುತ್ತೆ. ಅರ್ಥ ಆಯ್ತಲ್ಲ? ಇದು ವೈಲ್ ಮತ್ತು ಡೂ ವೈಲ್ ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ, ವೈಲ್ ಅಲ್ಲಿ ಮೊದಲು ಕಂಡೀಷನ್ ಚೆಕ್ ಆಗತ್ತೆ, ಆಮೇಲೆ ಅದರ ಕೋಡ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಡೂ ವೈಲ್ ಅಲ್ಲಿ ಮೊದಲು ಎಕ್ಸಿಕ್ಯೂಟ್ ಆಗೋಗತ್ತೆ, ಆಮೇಲೆ ಅದು ಕಂಡೀಷನ್ ನ ಚೆಕ್ ಮಾಡುತ್ತೆ. ಏನಾದ್ರೂ ಕಂಡೀಷನ್ ಫಾಲ್ಸ್ ಇದ್ರೂ ಸಹ, ಫಾಲ್ಸ್ ಕಂಡೀಷನ್ ಇದ್ರೂ ಸಹ ಡೂ ವೈಲ್ ಅಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಇದು ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಬನ್ನಿ ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ನಾವು ಹಿಂದಿನ ವಿಡಿಯೋದಲ್ಲಿ ಇದು ವೈಲ್ ಲೂಪ್ ಯೂಸ್ ಮಾಡಿದ್ವಿ. 1 ಇಂದ 10 ವರೆಗೆ ನಂಬರ್ ನಾವು ಡಿಸ್ಪ್ಲೇ ಮಾಡಕ್ಕೆ ಇದು ವೈಲ್ ಲೂಪ್ ಯೂಸ್ ಮಾಡಿದ್ದೀವಿ. ಸೇಮ್ ವೈಲ್ ಲೂಪ್ ನ ನಾವು ಡೂ ವೈಲ್ ಯೂಸ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಡೂ ಬರುತ್ತೆ, ಲಾಸ್ಟ್ ಅಲ್ಲಿ ವೈಲ್ ಬರುತ್ತೆ, ಇಲ್ಲಿ ಸೆಮಿಕೋಲನ್. ಇವಾಗ ಸೇವ್ ಮಾಡಿದ ತಕ್ಷಣ ನೋಡಿ, ರಿಫ್ರೆಶ್ ಮಾಡಿದ್ರೆ ಸೇಮ್ ಔಟ್ಪುಟ್, ಯಾವುದೇ ರೀತಿಯ ಇದರಲ್ಲಿ ಚೇಂಜಸ್ ಇಲ್ಲ. ಅರ್ಥ ಆಯ್ತಲ್ಲ? ಇದನ್ನ ಬೇಕಾದ್ರೆ ನಾವು ಚೇಂಜ್ ಮಾಡಿ ನೋಡೋಣ. ಇವಾಗ ನಾನು ಬರೀ 5 ಕೊಡ್ತೀನಿ. ನೋಡಿ, ಬರೀ 5 ನಂಬರ್ಸ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎ ವ್ಯಾಲ್ಯೂ ನಾನು ಇಲ್ಲಿ 0 ಕೊಡ್ತಾ ಇದ್ದೀನಿ. ಕಂಡೀಷನ್ ನಾನು 0 ಕೊಟ್ಟಿದ್ದೀನಿ. ಎ ವ್ಯಾಲ್ಯೂ 1 ಇದೆ, ಇಲ್ಲಿ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಕಂಡೀಷನ್ ಕೊಟ್ಟಿರೋದು. ಇವಾಗ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ಕಂಡೀಷನ್ ಫಾಲ್ಸ್ ಇದೆ, ಆದ್ರೂ ಸಹ ಒನ್ ಟೈಮ್ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅಟ್ಲೀಸ್ಟ್ ಒನ್ ಟೈಮ್ ಇದು ಎಕ್ಸಿಕ್ಯೂಟ್ ಆಗ್ಲೇ ಆಗುತ್ತೆ. ಡೂ ವೈಲ್ ಅಲ್ಲಿ ಸೇಮ್ ಕೋಡ್ ನ ನಾವು ರಿಪೀಟ್ ಮಾಡೋಣ. ವೈಲ್ ಅಲ್ಲಿ ನಾನು ಇದು ಸೇಮ್ ಕೋಡ್ ನ ರಿಪೀಟ್ ಮಾಡ್ತೀನಿ. ಇದನ್ನ ಬ್ಲಾಕ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀನಿ. ಸೇಮ್ ಕೋಡ್ ನಾವು ಬರೆದ್ರೆ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಈ ವೈಲ್ ಲೂಪ್ ನ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರೆಯೋಣ. ಕಂಟ್ರೋಲ್ ನೋಡಿ, ವೈಲ್ ಲೂಪ್ ನಾನು ಬರೆದಿದ್ದೀನಿ, ಇಲ್ಲಿ ಡೂ ವೈಲ್ ಇಲ್ಲ. ಇವಾಗ ಡೂ ವೈಲ್ ಮೊದಲು ಕಂಡೀಷನ್ ನಾನು ಕರೆಕ್ಟ್ ಹಾಕ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ರಿಫ್ರೆಶ್ ಮಾಡಿದ್ರೆ 1 to 10 ಬರ್ತಾ ಇದೆ. ಇವಾಗ ಕಂಡೀಷನ್ ಇಲ್ಲಿ ಫಾಲ್ಸ್ ಕಂಡೀಷನ್ ಕೊಡ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಅಲ್ಲೇ ಫಾಲ್ಸ್ ಕಂಡೀಷನ್. ಇವಾಗ ರನ್ ಮಾಡಿದ್ರೆ ಯಾವುದೇ ರೀತಿಯ ಔಟ್ಪುಟ್ ಬರಲ್ಲ. ಯಾವುದ್ರಲ್ಲಿ? ವೈಲ್ ಲೂಪ್ ಅಲ್ಲಿ. ನಿಮ್ಗೆ ಗೊತ್ತಾಗಕ್ಕೆ ನಾನು ಇಲ್ಲಿ ಇನ್ನೊಂದು ಕೋಡ್ ಬರೀತೀನಿ, ನಿಮ್ಗೆ ಕನ್ಫ್ಯೂಸ್ ಆಗದಿರ ಇರಕ್ಕೆ. ಡಾಕ್ಯುಮೆಂಟ್ ಡಾಟ್ ರೈಟ್ ವೈಲ್ ಲೂಪ್, ಈ ಲೈನ್ ನ ನಾನು ಇದರ ಒಳಗಡೆ ಸಹ ಆಡ್ ಮಾಡ್ತೀನಿ. ಡೂ ವೈಲ್ ಲೂಪ್. ಇವಾಗ ಈ ಕಮೆಂಟ್ ನ ನಾವು ತೆಗಿಯೋಣ. ಬನ್ನಿ, ಇವಾಗ ರಿಫ್ರೆಶ್ ಮಾಡಿ ನೋಡೋಣ ಎರಡಕ್ಕೂ. ನೋಡಿ, ಇದು ಡೂ ವೈಲ್, ಇದು ವೈಲ್. ಸ್ಟಾರ್ಟಿಂಗ್ ಅಲ್ಲಿ ಕಂಡೀಷನ್ಸ್ ನಾವು ಕರೆಕ್ಟ್ ಆಗಿ ಕೊಡೋಣ. ಇಲ್ಲಿ
5 ಕೊಡ್ತೀನಿ ನಾನು. ಇಲ್ಲಿ ಕಂಡೀಷನ್ ಅಲ್ಲಿ ಬರೀ 2 ಕೊಡ್ತೀನಿ, ಜಾಸ್ತಿ ಏನಕ್ಕೆ ಗೊತ್ತಾಗತ್ತೆ ನಿಮಗೆ. ರಿಫ್ರೆಶ್ ನೋಡಿ, ಡೂ ವೈಲ್ ಲೂಪ್ 1 2 3 ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ನಾವು ಒಂದು ಸ್ಪೇಸ್ ಆಡ್ ಮಾಡೋಣ. ಅರ್ಥ ಆಯ್ತಾ? ಇವಾಗ ಕಂಡೀಷನ್ ಫಾಲ್ಸ್ ಕೊಡೋಣ. ಫಾಲ್ಸ್ ಕೊಟ್ಟಾಗ ಡೂ ವೈಲ್ ಲೂಪ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರೋದು, ವೈಲ್ ಲೂಪ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರೋದು ಎರಡು ಇಲ್ಲಿ ಬರ್ತಾ ಇದೆ ನಿಮ್ಗೆ ಔಟ್ಪುಟ್. ಇವಾಗ ಡೂ ವೈಲ್ ಅಲ್ಲಿ ಕಂಡೀಷನ್ ನಾನು ಫಾಲ್ ಕೊಡ್ತೀನಿ, ಫಾಲ್ಸ್, ಇದು ಸಹ ಫಾಲ್ಸ್ ಕೊಡ್ತೀನಿ. ಇವಾಗ ನಾವು ರಿಫ್ರೆಶ್ ಮಾಡಿದ್ರೆ ಬರೀ 1 ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಡೂ ವೈಲ್ ಲೂಪ್ ಇದು ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ವೈಲ್ ಲೂಪ್ ನಾವು ಸೇಮ್ ಕಂಡೀಷನ್ ಇಲ್ಲೂ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0, ಇದರಲ್ಲೂ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0 ಕೊಟ್ಟಿದ್ದೀವಿ. ಆದ್ರೆ ಡೂ ವೈಲ್ ಅಲ್ಲಿ ಅಟ್ಲೀಸ್ಟ್ ಒನ್ಸ್ ಇದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಆದ್ರೆ ವೈಲ್ ಲೂಪ್ ಅಲ್ಲಿ ಇರೋದು ಅದು ಎಕ್ಸಿಕ್ಯೂಟ್ ಆಗಲ್ಲ. ಯಾಕಂದ್ರೆ ಕಂಡೀಷನ್ ಚೆಕ್ ಮಾಡುತ್ತೆ, ಕಂಡೀಷನ್ ಫಾಲ್ಸ್ ಆಯ್ತು, ಇದು ಎಕ್ಸಿಕ್ಯೂಟ್ ಆಗೋದು ಇಲ್ಲ. ಇಲ್ಲಿ ಮೊದಲು ಇದು ಎಕ್ಸಿಕ್ಯೂಟ್ ಆಗೋಗತ್ತೆ, ಆಮೇಲೆ ವೈಲ್ ಲೂಪ್ ಅಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ. ಇದು ವೈಲ್ ಮತ್ತು ಡೂ ವೈಲ್ ಅಲ್ಲಿ ಬರುವ ಡಿಫ್ರೆನ್ಸ್. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಬೇಕಾದ್ರೆ ನಂಬರ್ಸ್ ನಾವು ರಿವರ್ಸ್ ಅಲ್ಲಿ ಯಾವ ರೀತಿ ಕೊಡೋದು ಅದನ್ನ ಸಹ ನಿಮ್ಗೆ ಒಂದ್ಸತಿ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ 1 to 10 ಇಲ್ಲಿ 10 ಕೊಡ್ತಾ ಇದ್ದೀನಿ ನಾನು. ಎಸ್, ರಿಫ್ರೆಶ್ ನೋಡಿ, 1 to 10 ಇದು ಡೂ ವೈಲ್ ಬೇಕಾಗಿಲ್ಲ ನಮಗೆ. 1 to 10 ನಂಬರ್ಸ್ ಬಂದಿದೆ. ಇದೇ ನಂಬರ್ಸ್ ನ ರಿವರ್ಸ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕು, 10 ಇಂದ 1. ಅದಕ್ಕಾಗಿ ಸ್ಟಾರ್ಟಿಂಗ್ ನಂಬರ್ ನಮ್ಗೆ ಏನ್ ಬೇಕು, 10 ಬೇಕು. ನಾವು ಎ ಇಸ್ ಈಕ್ವಲ್ ಟು 10 ಅಂತ ಕೊಡೋಣ. ಎ ಇಸ್ ಈಕ್ವಲ್ ಟು 10. ಇವಾಗ ರಿವರ್ಸ್ ಅಲ್ಲಿ ಹೋಗುತ್ತೆ, ಫಸ್ಟ್ 10 ಬರುತ್ತೆ, ಆಮೇಲೆ ಎ ವ್ಯಾಲ್ಯೂ ಏನಾಗಬೇಕು, ಡಿಕ್ರಿಮೆಂಟ್ ಆಗಬೇಕು. ಅದಕ್ಕಾಗಿ ಡಿಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಇದು ಯಾವ ರೀತಿ ಅಂದ್ರೆ ಎ ಇಸ್ ಈಕ್ವಲ್ ಟು ಎ ಮೈನಸ್ 1 ಅಂತ. ಎ ಮೈನಸ್ 1 ಡಿಕ್ರಿಮೆಂಟ್ ಆಗತ್ತೆ. ನೀವು ಎಲ್ಲಾ ಕೋಡ್ನ ನಿಮ್ ಕೈಯಿಂದ ಟೈಪ್ ಮಾಡಿ ಬರೀ ನೋಡ್ಕೊಂಡು ಹೋದ್ರೆ ನಿಮ್ಗೆ ಅಷ್ಟೊಂದು ನೆನಪಿರಲ್ಲ. ನೀವು ನಿಮ್ ಕೈಯಿಂದ ಟೈಪ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎ ವ್ಯಾಲ್ಯೂ 10 ಆಗತ್ತೆ. 10 ವ್ಯಾಲ್ಯೂ ಇವಾಗ ಏನಾಗಬೇಕು, ದೊಡ್ಡದಿರಬೇಕು, ಗ್ರೇಟರ್ ದ್ಯಾನ್ 0. 0 ಇಂದ ದೊಡ್ಡ ಇರಬೇಕು, ಅಂದ್ರೆ 1 ಇಂದ 10 ಒಳಗಡೆ ಇರಬೇಕು. ಅಲ್ಲಿವರೆಗೂ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, 10 9 8 7 ಮೊದಲು 10 ಡಿಸ್ಪ್ಲೇ ಆಯ್ತು, ಮತ್ತೆ 10 ವ್ಯಾಲ್ಯೂ ಡಿಕ್ರಿಮೆಂಟ್ ಆಯ್ತು, 9 ಆಯ್ತು, ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಇಷ್ಟು, ಮತ್ತೆ 9 ಡಿಸ್ಪ್ಲೇ ಆಯ್ತು, ಡಿಕ್ರಿಮೆಂಟ್ ಆದ್ರೆ 8 ಆಗತ್ತೆ. ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ವೈಲ್ ಡೂ ವೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಸಹ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಫಾರ್ ಲೂಪ್ ಸ್ಟೇಟ್ಮೆಂಟ್, ಅದು ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದನ್ನ ನೀವು ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.